ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಹಿಂದೆನೂ ಕೂಡ ಸಚಿವರಾಗಿ ಕೆಲಸವನ್ನ ಮಾಡಿದ್ದಾರೆ. ಪಂಚಮಸಾಲೆ ಮಹಿಳಾ ಕೋಟಾದಲ್ಲಿ ಸಚಿವ ಸ್ಥಾನಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. 3 ವರ್ಷಗಳ ಕಾಲ ಸಚಿವೆಯಾಗಿ ಲಕ್ಷ್ಮೀ ಅವರು ಸಕ್ಸಸ್ ಆಗಿರೋದು, ಹೈಕಮಾಂಡ್ ಕೊಟ್ಟ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದಾರೆ ಹೆಬ್ಬಾಳ್ಕರ್ ಅವರು. ರಾಜ್ಯಾದ್ಯಂತ ಪ್ರಭಾವಿ ನಾಯಕಿ ಆಗಿದ್ದಾರೆ ಮಾಜಿ ಸಚಿವೆ. ಸೊ ಆ ನಿಟ್ಟಿನಲ್ಲಿ ಮರತಿ ಒಂದು ಈ ಹಿಂದೆನೂ ಕೂಡ ಅವರು ಅವಕಾಶವನ್ನ ಸದ್ಬಳಕೆ ಮಾಡ್ಕೊಂಡಿದ್ದಾರೆ. ಬಟ್ ಇನ್ನುಳಿದಂಥ ನಾಯಕಿಯರು ಕೂಡ ನಮಗೂ ಅವಕಾಶ ಕೊಡಿ ಅನ್ನೋ ನಿಟ್ಟಿನಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವರಿಗೆ ಈ ಬಾರಿ ಸಿಗ್ಬಹುದಾ? ಬಹಳ ಜನ ಆಕಾಂಕ್ಷಿಗಳು ದೊಡ್ಡ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ದಾರೆ ಈ ಬಾರಿ. ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅಷ್ಟೇ ಅಲ್ಲ, ನಾವು ಕೂಡ ಸಮರ್ಥರು, ನಮಗೂ ಕೂಡ ಕೊಡಿ ಅಂತ. ಅದರಲ್ಲಿ ಪರಿಷತ್ತಲ್ಲಿರುವಂತಹ ಆರತಿ ಕೃಷ್ಣ ಅವರಾಗಿರ್ಬೋದು, ಶಾಸಕರಾಗಿರುವಂತಹ ನಯನಾ ಮೋಟಮ್ ಅವರಾಗಿರ್ಬೋದು, ಸಂಡೂರು ಕನೀಸ್ ಫಾತಿಮಾ ಅವರಾಗಿರ್ಬೋದು, ಸಂಡೂರು ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಅಲ್ಲಿ ಅವರ ಪತಿ ಲೋಕಸಭೆಗೆ ಹೋದ್ರು, ಇಲ್ಲಿ ಅವರು ಪತ್ನಿ ವಿಧಾನಸಭೆಗೆ ಬಂದ್ರು. ಈಗ ತುಕಾರಾಮ್ ಅವರು ಬಹಳಷ್ಟು ಬೇಡಿಕೆ, ನಾನು ಮಂತ್ರಿ ಆಗ್ತಿದ್ದೆ ಇಲ್ಲಿದ್ದಿದ್ರೆ ನೀವು ನನ್ನನ್ನ ಒತ್ತಾಯಪೂರ್ವಕವಾಗಿ ಲೋಕಸಭೆಗೆ ನಿಲ್ಲಿಸಿ ಸಂಸದರನ್ನಾಗಿ ಮಾಡಿದ್ರಿ. ನನ್ನ ಕೋಟದಲ್ಲಿ ನನ್ನ ಹೆಂಡತಿಗೆ ಬಳ್ಳಾರಿ ಕೋಟ ಜಿಲ್ಲಾವಾರು ಕೋಟದಲ್ಲಿ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವರ್ಚಸ್ವಿ ಇರುವಂತಹ ನಾಯಕಿ, ಅದರಲ್ಲಿ ನೋ ಡೌಟ್ ಅಟ್ ಆಲ್. ಈಗಿರುವಂತಹ ಕಾಂಗ್ರೆಸ್ನ ಮಹಿಳಾ ಶಾಸಕರ ಪೈಕಿ, ಮಹಿಳಾ ಪರಿಷತ್ ಸದಸ್ಯರ ಪೈಕಿ ಅತಿ ಹೆಚ್ಚು ವರ್ಚಸ್ಸು ಇರುವಂತಹ ನಾಯಕಿ. ಜೊತೆಗೆ ಬೂತ್ ಮಟ್ಟದಿಂದ ಹಿಡಿದು ಕರ್ನಾಟಕದ ಬೆಂಗಳೂರು ಕೂಡ ಬೆಳೆದು ಬಂದಿರುವಂತಹ ನಾಯಕಿ. ಒಂದು ಕಡೆ ಸಿದ್ದರಾಮಯ್ಯ ಅವರ ಕಾಲದಲ್ಲಿ 3 ವರ್ಷಗಳ ಕಾಲ ಗೃಹಲಕ್ಷ್ಮಿ ಅಂತಹ ಪ್ರಮುಖ ಗ್ಯಾರಂಟಿಯನ್ನ ಯಶಸ್ವಿಯಾಗಿ ಈಡೇರಿಸಿ ಮನೆ ಮನೆಗೂ ತಲುಪಿಸಿರುವಂತಹ ಒಂದು ನಾಯಕ. ಸಣ್ಣ ಪುಟ್ಟ ಸಮಸ್ಯೆಗಳಾಗಿರ್ಬೋದು, ಪ್ರತಿ ತಿಂಗಳು ನಮಗೆ ದುಡ್ಡು ಬರ್ತಿಲ್ಲ ಅನ್ನುವಂಥ ಒಂದು ಆಕ್ಷೇಪ ಇವತ್ತಿಗೂ ಕೂಡ ಇದೆ. ಆದರೆ ದುಡ್ಡು ಹಾಕಬೇಕಾಗಿರುವಂಥದ್ದು ಆರ್ಥಿಕ ಇಲಾಖೆ. ಅವತ್ತು ಸಿದ್ದರಾಮಯ್ಯ ಅವ್ರ ಕೈಯಲ್ಲಿತ್ತು ಆ ಇಲಾಖೆ, ಇವತ್ತು DK ಶಿವಕುಮಾರ್ ಅವ್ರ ಕೈಯಲ್ಲಿದೆ. ಹೀಗಾಗಿ ಅದಕ್ಕೆ ನೇರ ಜವಾಬ್ದಾರಿ ಯಾರು ಮುಖ್ಯಮಂತ್ರಿ ಆಗಿರ್ತಾರೋ ಅವರಾಗಿರ್ತಾರೆ. ದುಡ್ಡು ಕೊಟ್ಟರೆ ಬಿಡುಗಡೆ ಮಾಡೋದು ಅಷ್ಟೇ ಇವ್ರ ಕೆಲಸ ಆಗಿರುತ್ತೆ. ಆದರೆ ಆ ಯೋಜನೆ ಬಹಳಷ್ಟು ಸಕ್ಸಸ್ಫುಲ್ ಆಗಿ ಜಾರಿ ಮಾಡಿದಂತಹ ಒಂದು ಕ್ರೆಡಿಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಸಲ್ಲುತ್ತೆ, ದುಡ್ಡು ಕೊಟ್ಟವ್ರಿಗೂ ಸಲ್ಲುತ್ತೆ. ಅದ್ರ ಜೊತೆಗೆ ಆ ಯೋಜನೆಯನ್ನ ಕ್ಲೀನ್ ಆಗಿ ರೂಟ್ ಲೆವೆಲ್ ತಗೊಂಡೋದ್ರಲ್ಲಿ ಇವರು ಯಶಸ್ವಿ. ಯಾವುದೇ ಪಕ್ಷ, ಪಂಗಡ, ಮತ, ಧರ್ಮ ಯಾವುದನ್ನು ಭೇದ ಭಾವ ಮಾಡದೆ ಎಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಟ್ಟಂತಹ ಒಂದು ಪಾತ್ರ ಸಿದ್ದರಾಮಯ್ಯ ಅವ್ರಿಗೆ ಯಾವ ರೀತಿಯಾಗಿ ಸಲ್ಲುತ್ತೋ, DK ಶಿವಕುಮಾರ್ ಅವ್ರಿಗೆ ಯಾವ ರೀತಿಯಾಗಿ ಸಲ್ಲುತ್ತೋ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೂಡ ಆ ರೀತಿಯಾಗಿ ಸಲ್ಲುತ್ತೆ. ಮೊದಲ ಪಟ್ಟಿಯಲ್ಲಿ ಇವ್ರ ಹೆಸರು ಬರಬೇಕಾಗಿತ್ತು ಅಂತ ಒಂದು ಚರ್ಚೆ ಬಹಳಷ್ಟು ಜೋರಾಗಿತ್ತು. ಆದ್ರೆ DK ಶಿವಕುಮಾರ್ ಅವ್ರಿಗೆ ಒಂದು ಕಡೆ ಅತ್ಯಾಪ್ತೆ, ಅದು ಕೂಡ ಇವ್ರಿಗೆ ನೆಗೆಟಿವ್ ಆಗಿರ್ಬೋದು. ಆದ್ರೆ ಮುಂದಿನ ದಿನಗಳಲ್ಲಿ ಇವ್ರಿಗೆ ಕನ್ಸಿಡರ್ ಆಗುತ್ತೆ ಅನ್ನುವಂತ ಒಂದು ಚರ್ಚೆ ಇದೆ. ಜೊತೆಗೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರ ಲಿಸ್ಟ್ ಅಲ್ಲೂ ಕೂಡ ಇವ್ರ ಹೆಸರಿದೆ ಅನ್ನುವಂತ ಒಂದು ಮಾಹಿತಿ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ.